ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರುವ ಹುನ್ನಾರ ನಡೆದಿದ್ಯಾ? ನನಗೆ ಕಾಣಿಸ್ತಿಲ್ಲ. ಹಲವಾರು ಸಮಸ್ಯೆಗಳನ್ನು ಈಗ ಮುಂದೆ ಏನನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ಅಥವಾ ಹೇಳ್ತೀವಿ ಎಲ್ಲವೂ ಪೂರ್ವ ನಿಯೋಜಿತ ಪೂರ್ವ ನಿರ್ಧರಿತ ಮನಸ್ಥಿತಿಯ ಕ್ರಿಯೆಗಳಿದ್ದಂಗಿವೆ. ಹೀಗೊಂದು ಅನುಮಾನ ಉಂಟಾಗುವುದಕ್ಕೆ ಮತ್ತೆ ಮತಾಂಧರ ವಿಕೃತ ಮನಸ್ಸುಗಳು ಕಾರಣ ಆಗಿದೆ. ಮೊನ್ನೆಯಷ್ಟೇ ನಾಗಮಂಗಲ ಹೊತ್ತಿ ಉರಿದಿತ್ತು. ಈಗ ಅದರ ಬೆನ್ನಲ್ಲೇ ಮತಾಂಧರು ತಮ್ಮ ವರಸೆಯನ್ನು ತೋರಿಸಿದ್ದಾರೆ. ಚಿಕ್ಕಮಗಳೂರು ನಗರದ ಕಡೂರು ಹೆದ್ದಾರಿಯಲ್ಲಿ ನೆನ್ನೆ 6 ಯುವಕರು ಅಥವಾ ಅಪ್ರಾಪ್ತರು ಅಂತಾರೆ, ಅಪ್ರಾಪ್ತರು ಈ ಪ್ರಕರಣಕ್ಕೆ ಬರಬಾರ್ದು. ಕಾರಣ ಕ್ರೈಮನ್ನು ಮಾಡಲಿಕ್ಕೆ ಅಪ್ರಾಪ್ತ, ಮಾಡುವಾಗ ನನಗೆ ಯೋಚನೆ ಇಲ್ಲ ಅಂತಂದರೆ ಭಾಳ ಕಷ್ಟ ಇಂಥ ವಿಚಾರದಲ್ಲಿ. 6 ಅಪ್ರಾಪ್ತರು ಬೈಕ್ಗೆ ಪ್ಯಾಲೆಸ್ಟೈನ್ ಬಾವುಟ ಕಟ್ಟಿಕೊಂಡು ಅಡ್ಡಾಡಿದ್ದರು. ಇಬ್ಬರನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡಿ 16-17 ವರ್ಷದ ಅಪ್ರಾಪ್ತರು ಅಂತ ಬಿಟ್ಟು ಕಳಿಸಿದ್ರು. ಇದರ ಸಹಜವಾಗಿ ಹಿಂದೂ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ವು. ಆಗ ಪೊಲೀಸರು ಎಚ್ಚೆತ್ತು 6 ಅಪ್ರಾಪ್ತರ ವಿರುದ್ಧ ದೇಶ ವಿರೋಧಿ ಕೃತ್ಯ, ಕಾನೂನುಬಾಹಿರ ಚಟುವಟಿಕೆ ಅಂತ ಕಾಯ್ದೆ ಅಡಿ FIR ದಾಖಲಿಸಿದ್ರು. ಬೈಕ್ ಬಾವುಟವನ್ನು ಸೀಸ್ ಮಾಡಿಕೊಂಡ್ರು. ಚಿತ್ರದುರ್ಗದ ಗಾಂಧಿ ವೃತ್ತದ ಬಳಿ ಈದ್ ಮಿಲಾದ್ ಮೆರವಣಿಗೆ ವೇಳೆ ಪ್ಯಾಲೆಸ್ಟೈನ್ ಜಿಂದಾಬಾದ್ ಅಂತ ಕೆಲವರು ಬಾವುಟ ಹಿಡಿದು ಘೋಷಣೆ ಕೂಗಿದ್ದಾರೆ. ತಕ್ಷಣವೇ ಪೊಲೀಸರು ವಾರ್ನಿಂಗ್ ಕೊಟ್ಟು ಅದನ್ನು ಪಡೆದಿದ್ದಾರೆ. ದಾವಣಗೆರೆ ಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿ ಪ್ಯಾಲೆಸ್ಟೈನ್ ಸ್ಟಿಕ್ಕರನ್ನು ಹಾಕಿಕೊಂಡು ಯುವಕರ ಗುಂಪೊಂದು ಓಡಾಡ್ತಾ ಇದೆ. ಕೋಲಾರದಲ್ಲಿ ಫ್ರೀ ಪ್ಯಾಲೆಸ್ಟೈನ್ ಬಾವುಟ ಹಾರಾಡಿಸಿದ್ದಾರೆ. ಕೋಲಾರ ನಗರದ ಅಂಜುಮಾನ್ ಸಂಸ್ಥೆ ಎದುರು ಪ್ಯಾಲೆಸ್ಟೈನ್ ಬಾವುಟ ಹಾರಾಡಿದ್ದನ್ನು ಗಮನಿಸಿದ ಪೊಲೀಸರು ಅದನ್ನು ತೆರವು ಮಾಡಿದ್ದಾರೆ. ಈಗಷ್ಟೇ ಬರುತ್ತಿರುವ ಮಾಹಿತಿಗಳ ಪ್ರಕಾರ ಕೋಲಾರದ ಕ್ಲಾಕ್ ಟವರ್ ಬಳಿ ಸಣ್ಣದಾದ ಒಂದು ಗಲಾಟೆ ಏನೋ ನಡೆದು 4 ಜನಕ್ಕೇನೋ ಇರಿತ ಆಗಿದೆ ಅಥವಾ ಗಾಯ ಆಗಿದೆ ಅಥವಾ ಗೊಂದಲ ಆಗಿದೆ ಅಂತ ಹೇಳ್ತಿದ್ದಾರೆ. ವಿವರಗಳು ಬಂದಿಲ್ಲ. ಕೊಪ್ಪಳದ ಕಾರಟಗಿಯಲ್ಲಿ ವಕ್ಫ್ ಮಸೂದೆ ತಿದ್ದುಪಡಿ ವಿರೋಧಿಸಿ ನಡೆದ ಪ್ರತಿಭಟನಾ ಭಾಷಣದಲ್ಲಿ SDPI ಕಾರ್ಯಕರ್ತ ಒಬ್ಬ ಇಮ್ರಾನ್ ಎಂಬಾತ ಸಾವರ್ಕರ್ ಸಂತತಿಯವರು ಬಂದರೂ ಮುಸಲ್ಮಾನರ ಆಸ್ತಿಯನ್ನು ಮುಟ್ಟೋಕೆ ಆಗಲ್ಲ, ಈ ಸಂತತಿಗಳನ್ನು ಮುಗಿಸೋಕೆ ಈ ಮುಸಲ್ಮಾನ ಸಮುದಾಯ ಇದೆ ಎಂದು ಜನರ ಮುಂದೆ ಅಬ್ಬರಿಸಿ ಬೊಬ್ಬಿರಿಸಿದ್ದಾರೆ. RSS ಹೆಸರು ಪ್ರಸ್ತಾಪಿಸಿ ತಮಗೆ ತೋಚಿದ ಪ್ರಚೋದನಕಾರಿ ಭಾಷಣೆಯನ್ನು ಮಾಡಿದ್ದಾರೆ. ಇಮ್ರಾನ್ ವಿರುದ್ಧ ಕಾರಟಗಿಯಲ್ಲಿ ಈಗ ಮಂಜುನಾಥ ಮಸ್ಕಿ ಎನ್ನುವರು ಕೊಟ್ಟಿರೋ ದೂರಿನ ಆಧಾರದ ಮೇಲೆ FIR ಆಗಿದೆ. ಸಾವರ್ಕರಿನ ಸಂತತಿಗಳು ಕೂಡ ಬಂದ್ರು ಕೂಡ ಈ ಮುಸಲ್ಮಾನರನ್ನ ವಫ್ನ ಆಸ್ತಿಯನ್ನು ಮುಟ್ಲಿಕ್ಕೆ ಸಾಕಾಗೋದಿಲ್ಲ. ಆ ಸಂತತಿಗಳನ್ನು ಕೂಡ ಈ ಮುಸಲ್ಮಾನ್ ಸಮುದಾಯ ಮುಗಿಸ್ಲಿಕ್ಕಿದೆ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನು ಈ ಬಿಜೆಪಿ ಸರ್ಕಾರಕ್ಕೆ ಮತ್ತು RSS ಗೆ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇತ್ತೀಚೆಗೆ ಪ್ಯಾಲೆಸ್ಟೈನ್ ಬಾವುಟ ಹಾರಿಸೋದೊಂದು ಪ್ಯಾಟ್ರನ್ ಆಗಿರೋ ಕಾಣಿಸ್ತಾ ಇದೆ. ಪ್ಯಾಟ್ರನ್ ಅಲ್ಲ, ಅದರ ಮೂಲಕ ಪೊಲಿಟಿಕಲ್ ಮೆಸೇಜ್ ಅನ್ನು ಕಳಿಸಕ್ಕೆ ಪ್ರಯತ್ನ ನಡೆತಾ ಇರೋದು. ಅಂದರೆ ಪ್ಯಾಲೆಸ್ಟೈನಿನ ಸಮಸ್ಯೆಗೆ ಭಾರತ ಜವಾಬ್ದಾರಿಯೋ? ಹೇಗೆ ಅಲ್ಲ. ಹಾಗಿದ್ದ ಮೇಲೆ ಭಾರತದಲ್ಲಿ ಪ್ಯಾಲೆಸ್ಟೈನ್ ಬಾವುಟ ಹಾಕೊಂಡು ಓಡಾಡಿದ್ರೆ ಏನಾಗುತ್ತೆ? ಆಲ್ ರೈಟ್, ಸಾಲಿಡ್ಯಾರಿಟಿ ಅಂತ ಇಟ್ಕೋಬಹುದು ಅಂತ ಅನ್ಕೊಳ್ಳೋಣ. ಬಟ್ ದಿ ಪ್ರಾಬ್ಲಮ್ ಈಸ್ ಬಹುಜನರು ಅದನ್ನು ಚರ್ಚೆನೂ ಮಾಡಲ್ಲ, ಯೋಚನೆನೂ ಮಾಡಲ್ಲ. ಬಿಕಾಸ್ ಪ್ಯಾಲೆಸ್ಟೈನ್ ವಿಚಾರವನ್ನು ಇಂಡಿಯಾನಲ್ಲಿ ಎತ್ತೆತ್ತಿದ್ರೆ ಅದು ಮೋದಿ ವಿರುದ್ಧದ ಹೋರಾಟ ಅನ್ನೋ ಭ್ರಮೆಯಲ್ಲಿ ಇರುವ ಬಹುತೇಕ ಮುಸಲ್ಮಾನರಿದ್ದಾರೆ, ಬಹಳ ಜನ ಇದ್ದಾರೆ. ಅವ್ರಿಗೆ ಅದೊಂದು ಭ್ರಮೆ. ಅದ್ರದ್ದು ಮಾಡಿದ್ರೆ ನಾವು ಇಲ್ಲಿ ಮೋದಿ ವಿರುದ್ಧ ಏನೋ ಮಾಡ್ತಾ ಇದ್ದೀವಿ ಅನ್ನೋ ಥರ. ಇಸ್ರೇಲ್ ಜೊತೆ ಒಂದಿಷ್ಟು ಸಂಬಂಧಗಳಿವೆ, ಅದಿರ್ಕೂಡುದು ಅನ್ನೋದು ಇನ್ನು ಕೆಲವರ ವಾದ. ಗೋ ಬ್ಯಾಕ್ ಟು ಹಿಸ್ಟ್ರಿ. ಹಂಗಾರೆ ಪ್ಯಾಲೆಸ್ಟೈನ್ದು ಯುದ್ಧ ಮತ್ತು ಆ ಸಮಸ್ಯೆ BJP ಸರ್ಕಾರ ಇದ್ದಾಗಲೂ ಈಗಿದೆ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಇದೆ, ನೆಹರು ಆದ ಮೇಲೂ ಇದೆ, ಮೊನ್ನೆ ಮನಮೋಹನ್ ಸಿಂಗ್ ಕಾಲದವರೆಗೂ ಇದೆ, ಎಲ್ಲರ ಕಾಲದಲ್ಲೂ ಇದೆ. ಈ ಎಲ್ಲರ ಕಾಲದಲ್ಲೂ ಇಸ್ರೇಲ್ ತಾನು ತನ್ನ ಸಾರ್ವಭೌಮತೆಯನ್ನು ಕಾಪಾಡಿಕೊಳ್ಳಲು ಆ ಭಾಗಗಳಲ್ಲಿ ದಾಳಿಯನ್ನು ಮಾಡಿದೆ. ಸಣ್ಣ ಪುಟ್ಟ ಗ್ರೌಂಡ್ ಫೋರ್ಸಸ್ಸನ್ನು, ಅಂದರೆ ತನ್ನ ಸೈನ್ಯವನ್ನು ತೆಗೆದುಕೊಂಡು ಹೋಗಿ ಗಾಜಾ ಪಟ್ಟಿ ಒಳಗೆ ನುಗ್ಗಿಸಿ ಯುದ್ಧವನ್ನು ಮಾಡಿದೆ. ಆಗ ಇಲ್ಲದ ಈ ಪ್ರದರ್ಶನ ಈಗ ಯಾಕೆ? ಸಿಂಪ್ಲಿ ಲಿಂಕ್ ಟು ದಿಸ್ ಅಷ್ಟೇ. ಅಂದರೆ ಈಗ ಮಾಡಿದರೆ ಅದು ಮೋದಿ ವಿರುದ್ಧ ಅಂತ ಭ್ರಮೆ. ಅದರಿಂದ ಏನೂ ಆಗಲ್ಲ. ನಂಬರ್ 1, ಯಾಕಂದ್ರೆ ಇವ್ರ ಬಾವುಟ ಇಲ್ಲಿ ತೋರಿಸಿದ ತಕ್ಷಣ ಅಲ್ಲಿ ಇಸ್ರೇಲ್ ಮನಸ್ಸನ್ನು ಚೇಂಜ್ ಮಾಡ್ಕೊಂಡೇನು ಓಡಾಡ್ಬಿಡಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಇರೋದೇನು? ಇಸ್ರೇಲ್ ಜೊತೆಗಿನ ಸಂಬಂಧ. ಆಯಾಯ ಸರ್ಕಾರಗಳಲ್ಲಿ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಗವರ್ನಮೆಂಟ್, ಆಯಾಯ ಸರ್ಕಾರಗಳು ಇಸ್ರೇಲ್ ಜೊತೆ ಆಯಾಯ ಸಂಬಂಧವನ್ನು ಚೆನ್ನಾಗಿ ಕಾಪಾಡ್ಕೊಂಡ್ಬಂದಿವೆ.
ಓಕೆ. ಈಗ ಯಾವಾಗಲೂ ಹಿಂದೆ ಭಾರತ ಸರ್ಕಾರದಲ್ಲಿ ಇಸ್ರೇಲ್ಗೆ ಸಂಬಂಧವೇ ಇರಲಿಲ್ಲ ಅಂತ ಆಗಿದ್ದಿದ್ರೆ, ಈಗ ಹೊಸ ಸಂಬಂಧವನ್ನು ಬೆಳೆಸಿಬಿಟ್ಟಿದ್ದಾರೆ ಅಂತ ಆಗಿದ್ದಿದ್ರೆ ಕತೆ ಬೇರೆ. ಹಾಗೇನಿಲ್ಲ. ಹಾಗಿದ್ದಾಗ ಈ ರೀತಿಯ ಆಕ್ಷನ್ಸ್ ಏನಿದೆ, ಇದು ಕಮ್ಯುನಿಟಿ ಒಳಗಡೆ ಇರುವಂತಹ ಕೆಲವು ಕಿತಾಪತಿಗಳು ಅದನ್ನೊಂದು ಇಶ್ಯೂ ಮಾಡಿ ಆ ಮೂಲಕ ಮುಸ್ಲಿಮರು ಮೋದಿ ವಿರುದ್ಧ ಇನ್ನಷ್ಟು ತಿರುಗುವಂತೆಯೋ ಅಥವಾ BJP ವಿರುದ್ಧ ತಿರುಗುವಂತೆಯೋ ಅದಕ್ಕೆ ಅವರೇ ಕಾರಣ ಅನ್ನೋ ರೀತಿಯೋ ಅಥವಾ ಧಮಕಿ ಹಾಕುವ ಇನ್ನೊಂದು ಮುಖದ ರೀತಿಯಲ್ಲೋ ವರ್ತನೆಯನ್ನು ತೋರಿಸ್ತಿದ್ದಾರೆ ಅಷ್ಟೇ. ಅದು ಬಿಟ್ಟು ಇದರಲ್ಲಿ ಇನ್ನೇನೂ ಇರಲಿಕ್ಕೆ ಸಾಧ್ಯವಿಲ್ಲ. ಭಾರತದ ಬಾವುಟವನ್ನು ಹಿಡಿಯಲಿಕ್ಕೆ ಆಗದಿದ್ದವರು ಯಾರಾದರೂ ಪ್ಯಾಲೆಸ್ಟೈನ್ ಬಾವುಟ ಇಟ್ಕೊಂಡ್ರೆ ಯಾರೇನು ಮಾಡೋಕ್ಕಾಗಲ್ಲ. ಅದಕ್ಕೆ ನಂಬರ್ 1. ಅಪ್ರಾಪ್ತರು ಅನ್ನೋ ಕಾರಣಕ್ಕೆ ದೇಶದ್ರೋಹ ಅಥವಾ ಸಮಾಜದ ಶಾಂತಿಯನ್ನು ಕಾಪಾಡುವಂಥದ್ದು ಯಾರೇ ಆಗಲಿ, ಯಾವುದೇ ಕಮ್ಯುನಿಟಿನಲ್ಲಾಗಲಿ ಮಾಡಿದ್ರೆ ಬಿಟ್ಟು ಕಳಿಸ್ಬೇಕಾಗಿಲ್ಲ ಪೊಲೀಸ್ನವರು. ಅದಕ್ಕೆ ಕಾಯ್ದೆಗಳು ಅಥವಾ ಪದ್ಧತಿ ಇದೆ, ಆ ಪ್ರಕಾರವೇ ವಿಚಾರಣೆ ಆಗಬೇಕದು. ಈ ಪ್ರದರ್ಶನ ಮಾಡೋ ಮನಸ್ಥಿತಿ ಇದೆ ಅಂದ್ರೆ ಅಪ್ರಾಪ್ತರು ಹೇಗಾಗ್ತಾರೆ? ಎಸ್. ಬಟ್ ತಿಳುವಳಿಕೆ ಹೇಳಿ ಕಳಿಸ್ತೀವಿ ಅಂತಂದ್ರೆ ಇದನ್ನ ಹೇಗೆ ಸಾಧ್ಯ ಸರ್? ಗೊತ್ತಿಲ್ಲ, ಅದು ಪೊಲೀಸ್ನವರು ಉತ್ತರ ಕೊಡಬೇಕು. ನಾನು ಹೆಂಗೆ ಉತ್ತರ ಕೊಡ್ಲಿ? ಇನ್ನು ರಾಜ್ಯದಲ್ಲಿ ಪ್ಯಾಲೆಸ್ತೈನ್ ಪ್ರೇಮಕ್ಕೆ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕಿಡಿಗೇಡಿಗಳಿಗೆ ಭಯವೇ ಇಲ್ಲದಂತಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ಪ್ಯಾಲೆಸ್ತೈನ್ ಬಾವುಟದ ಹಿಂದೆ ಯಾರೋ ಪ್ರಭಾವಿಗಳಿದ್ದು ಇದರ ಹಿಂದಿನ ಜಾಲ ಪತ್ತೆ ಹಚ್ಚಬೇಕು, ತನಿಖೆ ನಡೆಸಬೇಕು ಅಂತ ಆಗ್ರಹಿಸಿದ್ದಾರೆ. ಕೋಮು ಗಲಭೆ ಪ್ರಾರಂಭ ಆಗಿ ಮೊದಲ 25 ಜನ ಹಿಂದೂಗಳ ಮೇಲೆ ಹಾಕಿದ್ದಾರೆ. ಈಗಾಗಲೇ ಅಲ್ಲಿ PFI ಬೆಂಬಲಿತ ವ್ಯಕ್ತಿಗಳು ಕೂಡ ಇದ್ರು ಅಂತ ಮಾಹಿತಿ ಇದೆ. ಎಲ್ಲೇ ಗಲಭೆ ಆದ್ರೂ ಕೂಡ ಈಗ ಕೇರಳದಿಂದ ಬರುವಂತ ಒಂದು ವ್ಯವಸ್ಥೆಯನ್ನ ಇಲ್ಲಿನ ಕಿಡಿಗೇಡಿ ಮುಸ್ಲಿಮರು ಮಾಡ್ತಾ ಇದ್ದಾರೆ. ಇವತ್ತು ಮಂಗಳೂರಲ್ಲೂ ಕೂಡ ಕೋಮು ಗಲಭೆ ಆಗ್ತಾ ಇದೆ. ಅದೇ ರೀತಿ ಚಿಕ್ಕಮಂಗ್ಳೂರಲ್ಲಿ ಪ್ಯಾಲೆಸ್ಟೈನ್ ಧ್ವಜ ಹಿಡ್ಕೊಂಡು ರಾಜಾರೋಷವಾಗಿ ಘೋಷಣೆ ಕೂಗ್ತಾ ಇರುವಂತದ್ದು ನೋಡ್ತಾ ಇದ್ರೆ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಈ ಭಯೋತ್ಪಾದಕರಿಗೆ PFI ಅವರಿಗೆ ಏನು ಭಯನೇ ಇಲ್ಲ. ಎಲ್ಲವನ್ನ NIಗೆ ಒಪ್ಪಿಸಿ ಮಲೆನಾಡಿನ ಜಾಗಗಳನ್ನ ಒಂದು ಸ್ಲೀಪರ್ ಸೆಲ್ ಆಗಿ ಪರಿವರ್ತನೆ ಮಾಡ್ಕೊಂಡಿರ್ತಾರೆ. ಕೊಪ್ಪದಲ್ಲಿ ಭಯೋತ್ಪಾದಕರಿಗೆ ತರಬೇತಿ ಕೊಡ್ತಕ್ಕಂಥ ವೆಪನ್ಸ್ ಟ್ರೈನಿಂಗ್ ಕೊಡೋ ಕೆಲಸ ನಡೀತಿತ್ತು. ಯಾಸಿನ್ ಭಟ್ಕಳ್ ಅವ್ರ ಗ್ಯಾಂಗು ಅಲ್ಲಿ ಟ್ರೈನಿಂಗ್ ಕೊಡೋ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಿ ಪ್ಯಾಲೆಸ್ತೈನ್ ಧ್ವಜ ಹಿಂದ್ಗಡೆ ಇರುವಂತ ನೆಟ್ವರ್ಕ್ ಅನ್ನ ಡಿಸ್ಟ್ರಾಯ್ ಮಾಡಬೇಕು. ಕೆಲವು ಪ್ರಭಾವಿಗಳು ಅವ್ರ ಪರವಾಗಿ ಇನ್ಫ್ಲೂಯೆನ್ಸ್ ಮಾಡಿದ್ರು, ಅವ್ರನ್ನ ಸಮಜಾಯಿಸಿ ಕೇಳಿಸ್ಕೊಂಡು ಬಿಟ್ಟು ಕಳಿಸಿದ್ದಾರೆ. ಭಾರತ ವಿರೋಧಿ ಆಗತ್ತೆ ಮತ್ತು ಭಯೋತ್ಪಾದಕರ ಆಗಲಿಕ್ಕೂ ಕಾರಣ ಆಗತ್ತೆ. ಅದರ ಸಮಗ್ರ ತನಿಖೆ ಆಗಬೇಕು. ಓಕೆ. ಸೊ ಈಗ ಈ ಪ್ರಕರಣದಲ್ಲಿ ಯಾರು ಪ್ರತಿಭಟನೆ ಮಾಡ್ತಾರೋ ಅವ್ರಿಗೆ ಹೇಳೋದು, ಅವ್ಯಾವಕ್ಕೂ ಪ್ಯಾಲೆಸ್ಟೈನ್ ಎಲ್ಲಿದೆ ವಿಶ್ವ ಭೂಪಟದಲ್ಲಿ ಅನ್ನೋದೇ ಗೊತ್ತಿರಲ್ಲ. ಬಾವುಟ ಹಿಡ್ದಿರೋಕೆ ಬೆಟ್ಸ್ ಕಟ್ಬಿಡ್ತೀನಿ, ತೋರಿಸ್ಲಿ ಅದು ಎಲ್ಲಿದೆ ಪ್ಯಾಲೆಸ್ಟೈನ್ ಅಂತ ಭೂಪಟದಲ್ಲಿ ನೋಡೋಣ. ಆವಿಲ್ಲ. ಇದೆಲ್ಲ ಬೇಸಿಕ್ ಕಿತಾಪತಿಗಳು ಮತ್ತು ಈ ಥರದ ಘಟನೆಗಳನ್ನು ಬಳಸಿಕೊಂಡು ತಮ್ಮ ಸ್ಥಳೀಯ ಅಜೆಂಡಾಗಳೇನಿದೆ ಅದನ್ನು ಮತ್ತಷ್ಟು ಪರ್ಸ್ಯೂ ಮಾಡೋದು. ಪ್ಯಾಲೆಸ್ಟೈನ್ ವಿಚಾರದಲ್ಲಿ ಭಾರತದ ನಿಲುವೇನು? ಬಹಳ ಸರಳವಾದ ನಿಲುವು ಭಾರತದ್ದು. ಅಲ್ಟಿಮೇಟ್ಲಿ 2 ಸ್ಟೇಟ್ ಸಲ್ಯೂಷನ್, 2 ದೇಶಗಳು ರಚನೆಯಾಗುವ ಸಲ್ಯೂಷನ್ ಅಲ್ಲಿ ಇರಬೇಕು ಅನ್ನೋದಷ್ಟೇ ಭಾರತದ ಲೆಕ್ಕಾಚಾರ. ಅದರಲ್ಲಿ ಯಾವ ಡೈಲ್ಯೂಷನ್ನೂ ಆಗಿಲ್ಲ ನನ್ನ ಪ್ರಕಾರದಲ್ಲಿ. ಮೋದಿ ಬಂದ ಮೇಲೂ ಆಗಿಲ್ಲ, ಹಿಂದೇನೂ ಆಗಿಲ್ಲ. ಅದಕ್ಕೆ ಒಪ್ಪಬೇಕಾಗಿರುವುದು ಭಾರತ ಅಲ್ಲ, ಅದಕ್ಕೆ ಒಪ್ಪಬೇಕಾಗಿರೋದು ಪ್ರೈಮ್ ಮಿನಿಸ್ಟರ್ ಇಂಡಿಯಾ ಅಲ್ಲ. ಅದಕ್ಕೆ ಒಪ್ಪಬೇಕಾಗಿರೋದು ಎಸೆನ್ಷಿಯಲಿ ಪ್ರೈಮರಿಲಿ ಭಾಳ ಪ್ರಾಥಮಿಕವಾಗಿ ಅದಕ್ಕೆ ಒಪ್ಪಿಗೆ ಸೂಚಿಸಬೇಕಾಗಿರುವುದು ಇಬ್ಬರು, ಒಂದು ಇಸ್ರೇಲ್, ಇನ್ನೊಂದು ಅಮೆರಿಕ. ಅಮೆರಿಕಾನೂ ಹೆಚ್ಚು ಕಡಿಮೆ ಅದೇ ವಾದದಲ್ಲೇ ಇದೆ. 2 ದೇಶಗಳ ರಚನೆ ಆಗಬೇಕು, ಇಬ್ಬರು ಅವ್ರವ್ರ ಪಾಡ್ಗೆ ಅವ್ರು ಇರಬೇಕು ಅನ್ನೋದು ಇದೆ. ಬಟ್ ಆದರೆ ಇಸ್ರೇಲ್ ಅದನ್ನು ಒಪ್ಪಿಲ್ಲ. ಯಾಕೆ? ಅದರ ಮಧ್ಯದಲ್ಲಿ ಸಮಸ್ಯೆ ಬರುವುದು ಜೆರುಸಲೇಮ್ದು. ಅದರ ಮೇಲಿನ ಹಕ್ಕು ಸ್ಥಾಪನೆಗೆ ಇಬ್ಬರದ್ದು ಇದೆ. ಹಾಗಾಗಿ ಅದು ಸಾಲ್ವ್ ಆಗಿಲ್ಲ. ಅದಕ್ಕೆ ಇನ್ಯಾರನ್ನೋ ಮಾಡಿಕೊಂಡು ಇಲ್ಲೆಲ್ಲೋ ಚಿಕ್ಕಮಂಗ್ಳೂರಲ್ಲಿ, ಅಲ್ಲೆಲ್ಲೋ ಕಾರ್ಟಿಗಿನಲ್ಲೋ ಅಥವಾ ಅಲ್ಲೆಲ್ಲೋ ದಾವಣಗೆರೆನಲ್ಲೋ ಅಲ್ಲೆಲ್ಲೋ ಕೋಲಾರದಲ್ಲೋ ಮಾಡಿದ್ರೆ ಏನಾಗ್ತಾ ಇದೆ ಅದರಿಂದ ಮೆಸೇಜು ಅಂದರೆ, ಹೇಗೆ ಪ್ಯಾಲೆಸ್ಟೈನ್ ಎಲ್ಲಿದೆ ಅನ್ನೋಂತಹ ಕನಿಷ್ಠ ಪ್ರಜ್ಞೆಯೂ ಇಲ್ಲದವನು ಈ ಕೆಲಸ ಇಲ್ಲಿ ಮಾಡಿದಾನೋ, ಹಾಗೆ ಪ್ಯಾಲೆಸ್ಟೈನ್ ಎಲ್ಲಿದೆ ಅನ್ನೋ ಗೊತ್ತಿಲ್ಲದೆ ಇರೋ ಹಿಂದೂ ವರ್ಗದಲ್ಲೂ ಇವ್ರದ್ದೇನು ಕಿತಾಪತಿ ಅದಂತಂದು ಇಲ್ಲಿ ಹಾಕೋದು ಅನ್ನೋಂಥ ಭಾವನೆಗಳು ಸ್ಪ್ರೆಡ್ ಆಗುತ್ತೆ. ಈ ಭಾವನೆಗಳು ಸ್ಪ್ರೆಡ್ ಆಗ್ತಾ ಆಗ್ತಾ ಸಮಾಜದಲ್ಲಿ ಅಶಾಂತಿ ಮೂಡಬಹುದು, ಮೂಡದಿರಬಹುದು, ನಂಗೆ ಗೊತ್ತಿಲ್ಲ. ಅದು ಸರ್ಕಾರಕ್ಕೆ ಬಿಟ್ಟ ಕೆಲಸ. ಇನ್ನು ನಾಗಮಂಗಲದ ಹಿಂಸಾಚಾರ ಬಂಟ್ವಾಳದ BC ರೋಡ್ನಲ್ಲಿ ಪ್ರತಿಧ್ವನಿಸಿದೆ.
ಈದ್ ಮಿಲಾದ್ ಮೆರವಣಿಗೆಗೆ ಅವಕಾಶ ಕೊಟ್ಟರೆ ಇವರು ಗಲಭೆ ನಡೆಸ್ತಾರೆ ಅಂತ ವಿಎಚ್ಪಿಯ ಶರಣ್ ಪಂಪ್ವೆಲ್ ಹೇಳಿದ್ದರು. ಇದನ್ನು ವಿರೋಧಿಸಿ ಬಂಟ್ವಾಳ ಪುರಸಭೆಯ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಮೊಹಮ್ಮದ್ ಶರೀಫ್ ಎಂಬಾತ ಮತ್ತು ಆತನ ಸೋದರ ಹಸೈನಾರ್ ಅಂತ ಯಾರು ಸೋಮವಾರ ಬಂಟ್ವಾಳದ BC ರೋಡ್ಗೆ ಬಾ ನೋಡ್ತೀವಿ ಅಂತ ಸವಾಲು ಹಾಕಿದ್ರು. ಸರಿ, ಸವಾಲಾದ ಮೇಲೆ ಈ ಶರಣ್ ಪಂಪ್ವೆಲ್ ಮತ್ತು VHP ಬಜರಂಗ ದಳದ ಕಾರ್ಯಕರ್ತರೆಲ್ಲ ಸೇರಿಕೊಂಡು BC ರೋಡ್ಗೆ ಬಂದರು. ಏನ್ರಪ್ಪ ಅಂತ ಹೇಳಿ. ಹೆದ್ದಾರಿಗೆ ಬರದಂತೆ ಪೊಲೀಸರು ಅವ್ರನ್ನ ತಡೆದ್ರು, ಬ್ಯಾರಿಕೇಡೇನೋ ಹಾಕಿದ್ರು. ಮೇಡಮ್ ತಳ್ಕೊಂಡು ಅವ್ರು ಪ್ರೊಟೆಸ್ಟಲ್ಲಿ ಮಾರ್ಚ್ ಮಾಡ್ಕೊಂಡು ಮುಂದಕ್ಕೆ ಹೋದ್ರೋ ಏನೋ ಆಯಿತು. ಬಟ್ ಪೊಲೀಸ್ನವ್ರು ಲೋಕಲಿ ಹೆಂಗೋ ಮ್ಯಾನೇಜ್ ಮಾಡಿದ್ರು ಸಿಚುಯೇಷನನ್ನು. ಆದರೆ ಅಷ್ಟೊತ್ತಿಗೆ ಒಂದಿಷ್ಟು ಮುಸ್ಲಿಂ ಯುವಕರು ಧ್ವಜ ಹಿಡಿದುಕೊಂಡು, ಮುಸ್ಲಿಂ ಧ್ವಜ ಅಂದರೆ ಹಸಿರದೊಂದು ಧ್ವಜ ಹಿಡ್ಕೊಂಡು ಕಾರು ಬೈಕ್ಗಳಲ್ಲಿ ರ್ಯಾಲಿಯನ್ನು ನಡೆಸಿದ್ರು. ಇದರಿಂದ ಈ ಕಾರ್ಯಕರ್ತರು ಕೆರಳಿದ್ರು. ಅವರಿಗೆ ರ್ಯಾಲಿ ಮಾಡಕ್ಕೆ ಬಿಡಲ್ಲ, ನಮ್ಮನ್ನು ಯಾಕೆ ರ್ಯಾಲಿ ಮಾಡಕ್ಕೆ ಬಿಡಲ್ಲ ಅಂತ ಕೂತ್ಕೊಂಡ್ರು. ಪೊಲೀಸರ ಜೊತೆ ನಡೀತು ಗಲಾಟೆ, ಉದ್ವಿಗ್ನ ಸ್ಥಿತಿ, ಅದೇನು ಹೇಳಬೇಕಾಗಿಲ್ಲ. ಈಗ ಅಲ್ಲಿ ಬೂದಿ ಮುಚ್ಚಿದ ಕೆಂಡ. ಶ್ರೀರಾಮ ಸೇನೆಯ ಮುತಾಲಿಕ್ ಬಿಜೆಪಿಯವರೆಲ್ಲ ಕಿಡಿಕಾರದರು. ದಿನೇಶ್ ಗುಂಡೂರಾವ್ ಇದೊಂದು ಕೆಲ ಕೋಮುವಾದಿಗಳ ಹೇಳಿಕೆಯಿಂದ ಸೃಷ್ಟಿಯಾದ ಗೊಂದಲ ಅಂತಂದಿದ್ದಾರೆ. ಯಾರು ಕೋಮುವಾದಿಗಳು ಮತ್ತು ಅವರ ಹೇಳಿಕೆ ಯಾರು ಅಂದರೆ ಅದು ಶರಣ್ ಪಂಪ್ವೆಲ್ಲೋ ಅಥವಾ ಇದಕ್ಕೆ ಸವಾಲು ಹಾಕಿದ್ದ ಅವರು. ಕಾಂಟ್ ಟೇಕ್ ಒನ್ ಸೈಡಲ್ಲಿ. ಕೋಮುವಾದಿಗಳು ಅಂದರೆ ಯಾರು? ದಿನೇಶ್ ಗುಂಡೂರಾವ್ ಪ್ರಕಾರದಲ್ಲಿ ಬರೀ ಹಿಂದೂಗಳಷ್ಟೇ ಕೋಮುವಾದಿಗಳಾದರೆ ಫೇರ್, ಅದು ಅವ್ರ ನಿಲುವಾಗಲಿ. ಯಾರು ಕೋಮುವಾದಿಗಳು? ಎರಡೂ ಆ ಕೋಮುವಾದಿನ ಮಾನ್ಯ ಮಂತ್ರಿ ಹೇಳೋದು ಅಲ್ವಾ ಗೊತ್ತಿಲ್ಲ. ಈ ಮಧ್ಯೆ ಮಂಗಳೂರು ಹೊರವಲಯದ ಕಾಟಿಪಾಳ್ಯದ 3ನೇ ಬ್ಲಾಕ್ನಲ್ಲಿರುವ ಬದ್ರಿಯಾ ಮಸೀದಿ ಮೇಲೆ ತಡರಾತ್ರಿ ಬೈಕ್ನಲ್ಲಿ ಬಂದ ದುಷ್ಕರ್ಮಿಗಳು ಕಲ್ಲು ತೂರಿದ್ದಾರೆ. 6 ಜನರನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ಸವಾಲ್ ಹಾಕಿದ್ದಾರೆ, ನೀವು ತಾಕತ್ತಿದ್ರೆ ಇಲ್ಲಿ ಬನ್ನಿ ಅಂತೇಳಿ ನಮ್ಗೆ ಸವಾಲ್ ಹಾಕಿದ್ದಾರೆ. ಈ ಸವಾಲಿಗೆ ಉತ್ತರ ಕೊಡ್ಲಿಕ್ಕೆ ನಾವು ಇವತ್ತು ಬಂದಿದ್ದೇವೆ. ಅವರು ಅಷ್ಟೇ ಕೇಳಿದ್ದು ಅಷ್ಟೇ ಮಾಡಿದ್ದಾರೆ. ಇನ್ನೇನು ನಮಗೆ ಸವಾಲ್ ಹಾಕಿದ್ರೆ ಅದನ್ನು ಕೂಡ ನಾವು ಮಾಡ್ತಾ ಇದ್ವಿ. ಪ್ರತಿ ವರ್ಷದಂತೆ ಈದ್ ಮಿಲಾದ್ ಮೆರವಣಿಗೆ ಅವ್ರು ಏನು ಮಾಡ್ತಿದ್ರು ಅದಾಗಿದೆ. ಮತ್ತು ನಾವು ಯಾವುದೇ ಡೈವರ್ಷನ್ ಆಗಲಿ ಮತ್ತು ಅದನ್ನು ಮೊಟಕುಗೊಳಿಸುವಂಥ ಪ್ರಯತ್ನ ಪೊಲೀಸ್ ಇಲಾಖೆಯಿಂದ ಆಗಿಲ್ಲ. ಶಾಂತಿ ಸುವ್ಯವಸ್ಥೆಗೆ ಯಾವುದೇ ಧಕ್ಕೆ ಆಗದ ರೀತಿಯಲ್ಲಿ ನಾವು ಪೊಲೀಸ್ ಇಲಾಖೆಯಿಂದ ಏನು ಮುಂಜಾಗ್ರತಾ ಕ್ರಮ ತಗೊಳ್ಬೇಕು ಅದನ್ನೆಲ್ಲ ನಾವು ಖಂಡಿತವಾಗಿ ಮಾಡ್ತೀವಿ. ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆದಂಥ ಒಂದು ಆಡಿಯೋ ಸಲುವಾಗಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಅದರಲ್ಲಿ ಇಬ್ಬರು ವ್ಯಕ್ತಿಗಳನ್ನ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದೀವಿ. ಸವಾಲು ಹಾಕಿದ್ರು, ತಾಕತ್ತಿದ್ರೆ ಈದ್ ಮಿಲಾದ್ BC ರೋಡಿಗೆ ಬನ್ನಿ ಅಂತ ಹೇಳಿ. BC ರೋಡ್ ಏನು ತಾಲಿಬಾನದ ಅಫ್ಘಾನಿಸ್ತಾನದಲ್ಲಿದೆಯಾ, ಪಾಕಿಸ್ತಾನದಲ್ಲಿದೆಯಾ? ಇಡೀ BC ರೋಡ್ ಅಲ್ಲ, ಇಡೀ ದೇಶ ನಮ್ದಿದೆ. ಯಾರು ಸವಾಲು ಹಾಕುವಂತ ಗೂಂಡಾಗಳು ಯಾರಿದಾರಲ್ಲ ಅವರನ್ನು ಒಳಗಡೆ ಹಾಕ್ಬೇಕಾಯ್ತು. ಇಷ್ಟೊತ್ತಿಗೆ ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣನೇ ಮುಸ್ಲಿಂ ಸರ್ಕಾರ ಬಂದು ಬಿಟ್ಟಿದೆ ಅಂತನ್ನುವಂತ ಸೊಕ್ಕಿನಿಂದ ವರ್ತನೆ ಮಾಡ್ತಾ ಇದ್ದಾರೆ. ಈಗೇನು ಓಪನ್ ಚಾಲೆಂಜ್ ಹಾಕಿದಾರಲ್ಲ ಅದು ಭಾರತದ ಮೇಲಿನ ಯುದ್ಧ. ನಾವು ಯುದ್ಧವನ್ನ ಯುದ್ಧದ ರೀತಿಯಲ್ಲೇ ಎದುರಿಸಬೇಕು. ಕತ್ತಿಯನ್ನು ಕತ್ತಿಯಿಂದಲೇ ನಮ್ಮ ಪೂರ್ವಿಕರು ಎದುರಿಸಿದ್ದು. ಆ ರೀತಿ ಎದುರಿಸಿದ್ರೆ ಮಾತ್ರ ನಮಗೆ ಉಳಿಗಾಲ ಅನ್ನೋದನ್ನ ಹೇಳಕ್ಕೆ ಬಯಸ್ತೇನೆ. ನಾವು ಆ ಚಾಲೆಂಜ್ ಸ್ವೀಕಾರ ಮಾಡ್ತೀವಿ. ನಾವು ಮೈ ಮರೆತರೆ ನಮ್ಮ ಪರಿಸ್ಥಿತಿ. ಮಂಗಳೂರಿನಲ್ಲಿ ಕೆಲವು ಹೇಳಿಕೆಗಳಿಂದ ಗೊಂದಲಗಳು ಸೃಷ್ಟಿಯಾಗಿತ್ತು. ಮುಖಂಡರುಗಳು ಕೆಲವು ಮಾತುಗಳಿಂದ ಆಡಿರ್ತಕ್ಕಂಥದ್ರಿಂದ ಕೆಲವು ಉದ್ವೇಗಕ್ಕೆ ಒಳಗಾಗಿತ್ತು. ಆದರೆ ಬಂಟ್ವಾಳನಲ್ಲಿ ಮಸೀದಿ ಮೇಲೆ ಕಲ್ಲು ತೂರಾಟ ಇನ್ಸಿಡೆಂಟ್, ಮಂಗಳೂರು ಒಂದು ಸೂಕ್ಷ್ಮ ಪ್ರದೇಶ, ಘಟನೆಗಳು ಆಗ್ತಕ್ಕಂಥದ್ದಿಗೆ ಪ್ರಚೋದನೆ ಇದ್ದೇ ಇರ್ತದೆ. ಯಾರೇ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು ಮಾಡೋದಕ್ಕೂ ಹೇಳಿದೀವಿ. ರಾಜ್ಯದಲ್ಲಿ ಎಲ್ಲಾದ್ರೂ ಓಡಾಡಬೇಕು ಅಂದ್ರೆ ಇವ್ರು ಅಪ್ಪಣೆ ತಗೊಳ್ಬೇಕಾ ಸರ್? ಅಲ್ಲಿ ಗಣೇಶ ವಿಸರ್ಜನೆಗೆ ಹೋಗ್ಬೇಕಾದ್ರೆ ಇಲ್ಲಿ ಹೆಚ್ಚು ಹೊತ್ತಿರಬೇಡಿ ಅಂತಾರೆ, ಇಲ್ಲಿ ನೋಡಿದ್ರೆ ಈ ರೋಡ್ ಬನ್ನಿ ಅಂತ ಸವಾಲ್ ಹಾಕ್ತಾರೆ. ಇಟ್ ಆಲ್ ಡಿಪೆಂಡ್ಸ್ ಸರ್ಕಾರಗಳು ಹೇಗೆ ಇವುಗಳನ್ನೆಲ್ಲ ನಿರ್ವಹಿಸತ್ವೆ ಅಂತ. ಆಯಾಯ ಸರ್ಕಾರಗಳ ಬಂದಾಗ ಆಯಾಯ ಮನೋಸ್ಥಿತಿಯ ಸೈದ್ಧಾಂತಿಕ ಪ್ರಕಾರದಲ್ಲಿ ಕೆಲಸ ಆಗುತ್ತೆ ಅಷ್ಟೇ ಇದು. ಆದರೆ ಒಂದನ್ನು ಹೇಳ್ತೀನಿ, ಮುಸ್ಲಿಮರ ಹಕ್ಕುಗಳು ಅಥವಾ ಹಿಂದೂಗಳ ಹಕ್ಕುಗಳು ಎರಡರ ವಿಚಾರದಲ್ಲಿ ಸರ್ಕಾರ ಮತ್ತು ಪೊಲೀಸರು ಜನರಿಗೆ ಮೇಲ್ನೋಟಕ್ಕೆ ಕಾಣಿಸುವಂತೆ, ಈಗ ಒಂದೆರಡು ಪ್ರಕರಣದಲ್ಲಿ ಆದಂಗಿದೆ, ಈಗ ಅದು ಮೇಲ್ನೋಟಕ್ಕೆ ಕಾಣಿಸುವಂತೆ ಓಲೈಕೆ ಮತ್ತು ಯಾರನ್ನೋ ಸಂಪ್ರೀತಿಗೊಳಿಸುವ ನಿರ್ಧಾರಗಳನ್ನು ತೀರ್ಮಾನಗಳನ್ನು ಗ್ರೌಂಡ್ ಲೆವೆಲಲ್ಲಿ ನೆಲಮಟ್ಟದಲ್ಲಿ ತೆಗೆದುಕೋತಾ ಹೋದರೆ ಅದರ ಪರಿಣಾಮವನ್ನು ರಾಜ್ಯದ ಜನ ಕೊಟ್ಟೇ ಕೊಡ್ತಾರೆ, ತಿರುಗಿಸಿ ಕೊಡಬೇಕು, ಬೇರೆ ದಾರಿ ಇಲ್ಲ. ಆಗ ಅದರಿಂದ ಆಗಬಹುದಾದ ಗಲಭೆ ಗೊಂದಲಿಗೆ ಸರ್ಕಾರನೇ ಹೊಣೆಯಾಗಬೇಕಾಗ. ಇಲ್ಲ, ಇಂತಹ ಘಟನೆಗಳನ್ನು ಕಾನೂನು ಮತ್ತು ಸುವ್ಯವಸ್ಥೆಯ ಏಕೈಕ ಕನ್ನಡಿಯಿಂದ ನೋಡ್ತೀವಿ ಅನ್ನೋ ತೀರ್ಮಾನಕ್ಕೆ ಬಂದರೆ ಅದು ಫೇರ್ ಆಗತ್ತಾಗ. ಫೇರ್ನೆಸ್ ಅನ್ನೋದು ನಿಮ್ಮ ರಾಜಕೀಯ ತೆವಲಾಟಗಳಲ್ಲಿ ಬರಬೇಕಾದಂತಹ ಒನ್ ಸೈಡೆಡ್ ಫೇರ್ನೆಸ್ ಅಲ್ಲ. ಈ ಸೈಡ್ ಆದ್ರೂ ಅಷ್ಟೇ, ಆ ಸೈಡ್ ಆದ್ರೂ ಅಷ್ಟೇ. ಹೇಗೆ ಬಿಜೆಪಿ ಸರ್ಕಾರ ಇದ್ದಾಗ
ಹಿಂದೂಗಳಿಗೆ ಪ್ರೊಟೆಕ್ಷನ್ ಜಾಸ್ತಿ ಆಯಿತು, ಮುಸ್ಲಿಮರನ್ನ ತುಳಿದು ಬಿಡ್ತಿದ್ದಾರೆ ಅಂತ. ಹೌದು. ಸೇಮ್ ಇಲ್ಲಿ ರಿವರ್ಸ್. ಯಾಕದು ಎರಡೂವೇ? ಬಿಕಾಸ್ ವ್ಯವಸ್ಥೆಯನ್ನು ಬಳಸಿಕೊಂಡು ನಿಮ್ಮ ಸೈದ್ಧಾಂತಿಕ ಮತ್ತು ದುಷ್ಟ ರಾಜಕಾರಣವನ್ನು ಮುಂದುವರಿಸಲು ಮಾಡ್ತಿರೋ ಪ್ರಯತ್ನ. ಎಸ್. ಅದರ ಪಾಠ ಮತ್ತು ಪರಿಣಾಮವನ್ನು ಅನುಭವಿಸ್ತೀವಿ ಈ ಸಮಾಜ, ಅನುಮಾನ ಇಲ್ಲ. ಇಷ್ಟು ವರ್ಷಗಳಿಗೆ ಬಂದಿದೆ, ಇನ್ನಷ್ಟು ವರ್ಷ ನಡೆಯುತ್ತೆ, ಗಲಾಟೆ ಆಗತ್ತೆ. ಎಸ್. ಬಂಟ್ವಾಳದ ಬಿಸಿ ರೋಡ್ ಚಲೋಗೆ ಹಿಂದೂ ಸಂಘಟನೆ ಕರೆ ನೀಡಿತ್ತು. ಮುನ್ನೆಚ್ಚರಿಕೆಯಾಗಿ ಮಧ್ಯರಾತ್ರಿಯೇ ವಿಎಚ್ಪಿ ಮುಖಂಡ ಶರಣ್ ಪಂಪ್ವೆಲ್ ಪುನೀತ್ ಅತ್ತಾವರನ್ನ ಮಂಡ್ಯದ ಪಾಂಡವಪುರದಲ್ಲಿ ವಶಕ್ಕೆ ಪಡೆಯಲು ಪೊಲೀಸರು ಯತ್ನಿಸಿದ್ದಾರೆ. ಪಾಂಡವಪುರದ ಆರ್ಎಸ್ಎಸ್ ಕಚೇರಿಯಲ್ಲಿದ್ದಾಗ ವಶಕ್ಕೆ ಪಡೆಯಲು ಪೊಲೀಸರು ರಾತ್ರಿ ಹೋಗಿದ್ರು. ಪೊಲೀಸರು ಬರುವ ಮುನ್ನವೇ ಪಂಪ್ವೆಲ್ ಅಲ್ಲಿಂದ ಹೊರಟ್ಬಿಟ್ರು. ಈ ವೇಳೆ ಪೊಲೀಸರು ಕಚೇರಿ ಒಳಗೆ ಶೂ ಹಾಕೊಂಡು ಓಡಾಡಿದ್ದಾರೆ. ನಮ್ಮ ಕಚೇರಿಯನ್ನ ದೇಗುಲ ಅಂತ ಭಾವಿಸ್ತೀವಿ ಅಂತ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ಎಸ್ಪಿ ಮಲ್ಲಿಕಾರ್ಜುನ ಬಾಲ್ದಂಡಿ ಕ್ಷಮೆಯನ್ನ ಕೇಳಿದ್ರು. ಅನಂತರದಲ್ಲಿ ಇನ್ಸ್ಪೆಕ್ಟರ್ ಇಬ್ಬರನ್ನ ಸಸ್ಪೆಂಡ್ ಮಾಡುವಂತೆ ಇಂದು ಮಧ್ಯಾಹ್ನ ಪಾಂಡವಪುರದ ಠಾಣೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಸಹ ಭೇಟಿ ಕೊಟ್ಟರು. ಪೊಲೀಸರ ವಿರುದ್ಧ ವಾಗ್ದಾಳಿ ನಡೆಸಿದರು. ಏನೇನು ವಿಚಾರಗಳನ್ನ ಯಾವ ಹಿನ್ನೆಲೆಯಲ್ಲಿ ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು, ಯಾರನ್ನ ಕೈ ಬಿಟ್ಟಿದ್ದಾರೆ, ಅರೆಸ್ಟ್ ಮಾಡಬೇಕಾದವ್ರನ್ನ ಮಾಡಿಲ್ಲ, ಮಾಡಬಾರ್ದವ್ರನ್ನ ಮಾಡಿದ್ದಾರೆ, ವಿನಾಯಕನ ಚತುರ್ಥಿಯನ್ನ ಮಾಡಿದಂತ ಸಂಘಟನೆ ಮೇಲೆನೆ ಕೇಸ್ ಹಾಕ್ತೀವಿ ಅಂದ್ರೆ ಇನ್ನೇನು ಎಷ್ಟು ಮಟ್ಟಿಗೆ ವ್ಯವಸ್ಥೆ ಇದೆ ಅನ್ನೋದು ಕಾನೂನು ಕೈಗೆತ್ಕೊಳ್ಬಹುದು ಅನ್ನೋ ಹಿನ್ನೆಲೆಯಲ್ಲಿ ಅವ್ರನ್ನ ವಶಕ್ಕೆ ಪಡ್ಕೊಳ್ಳುವಂತಹ ಪ್ರಕ್ರಿಯೆ ಯಾರು ಪಂಪ್ವೆಲ್ ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಲ್ಲ, ಅದು ಪೊಲೀಸರಿನ ಮುಂಜಾಗ್ರತಾ ಕ್ರಮ ಮಾಡಿರ್ತಾರೆ. ಈಗ ಮೊನ್ನೆ ಇವರನ್ನ ನೀವು ನಾಗಮಂಗಲಕ್ಕೆ ಬರಬೇಡಿ ಅಂತ ಇವ್ರಿಗೆ ಹೇಳ್ದಂಗೆ ಅಷ್ಟೇ ಅಲ್ವಾ? ಆದರೆ ನನ್ನ ಪಾಯಿಂಟ್ ಅದಲ್ಲ. ನನ್ನ ಪಾಯಿಂಟು ಈ ಶೂ ಹಾಕ್ಕೊಳ್ಳೋದು ಇಲ್ಲ. ದೋಸ್ ಪೊಲೀಸ್ ಆಫೀಸರ್ಸ್ ಆರ್ ಕಂಪ್ಲೀಟ್ಲಿ ಅವರಿಗೆ ಗೊತ್ತೇ ಇಲ್ಲ ಆ ಪದ್ಧತಿಗಳಲ್ಲಿದೆ ಅಂತ. ಇಲ್ಲ, ದಿಮಾಕಿನ ಇನ್ನೊಂದು ರೂಪ ಇರಬೇಕು. ಅವಾಗ ನನಗೆ ಮೊದಲನೇದು ಸರಿ ಅನ್ಸತ್ತೆ. ಗೊತ್ತಿರಲ್ಲ ಇವ್ರುಗಳಿಗೆ ಐಡಿಯಾ ಇಲ್ಲ ಅದು. ಬಟ್ ಖಾಸಗಿ ಸ್ಥಳಗಳಲ್ಲಿ ಯಾವ ರೀತಿ ಇರಬೇಕು ಪ್ರವೇಶವಾಗುವಾಗ ಅನ್ನುವಂತಹ ಕಾಮನ್ ಸೆನ್ಸು ಅಥವಾ ಪ್ರಕ್ರಿಯೆ ಪೊಲೀಸರಿಗೆ ಗೊತ್ತಿರಬೇಕು. ಈಗ ಮಸೀದಿ ಒಳಗೆ ಹೋಗುವಾಗ, ದೇವಸ್ಥಾನದ ಒಳಗೆ ಹೋಗುವಾಗ ನನಗೆ ಗೊತ್ತಿರಲಿಲ್ಲ, ನಾನು ಹಾಕೊಂಡು ಹೋದ್ರೆ ಕಪಾಳಕ್ಕೆ ಹಾಕ್ತೀವಿ ಅನ್ಬೇಕು. ಅವಾಗ ಮುಖಾಮುಖಿ ನೋಡಿದ ಅವ್ನು ಯಾವನಾರಾಗಿರ್ಲಿ ಅಂತ. ಸಾಮಾನ್ಯ ಜ್ಞಾನ. ಹಾಗೆ ಖಾಸಗಿ ಸ್ಥಳದಲ್ಲಿ ಹೇಗಿರಬೇಕು ವ್ಯವಸ್ಥೆ ಅನ್ನೋದು ನನ್ನ ಹಕ್ಕಿನ ವ್ಯಾಪ್ತಿಯಲ್ಲಿದೆ, ಸರ್ಕಾರದ ಹಕ್ಕಿನ ವ್ಯಾಪ್ತಿನಲ್ಲಿಲ್ಲ. ಅದು ಸರ್ಕಾರದ ಕಚೇರಿ ಒಂದಕ್ಕೆ ಶೂ ಹಾಕೊಂಬಂದ ಸಾರ್ ಇವನು ಅಂತಂದ್ರೆ ಅದು ಬೇರೆ ವಿಚಾರ, ತಪ್ಪಾಗುತ್ತೆ. ಅದು ಬೇರೆ ವಿಚಾರ.